ಓಕೆ, ದೇವರ ಸ್ತೋತ್ರ. ಕರ್ತನು ನಮ್ಮ ಜೊತೆಯಲ್ಲಿದ್ದಾನೆ. ಆತನು ಒಳ್ಳೆಯವನಾಗಿದ್ದಾನೆ. ನಮ್ಮ ಅಪ್ಪನ ಒಳ್ಳೆಯವನಾಗಿದ್ದಾನೆ. ನಮ್ಮ ಜ್ಯೋತಿ ಸಿಸ್ಟರ್ ನಮಗೆ ಸಾಕ್ಷಿ ಹೇಳಿದ್ರು. ನೀವು ಈ ಸಾಕ್ಷಿ ಹೇಳಿದ್ದಕ್ಕೆ ನಿಮಗೆ ಒಂದು ಬೋನಸ್. ಶನಿವಾರ ಇನ್ನೊಂದು ಸಾಕ್ಷಿ ಹೇಳಬೇಕು ನೀವು. ಅದೇ ನಾವು ಸ್ವಾರ್ಥ ಹೇಳುದು ಅದೊಂದು ಅದ್ಭುತಕರವಾದ ಕಾರ್ಯ. ಅದು ಎಷ್ಟು ಜನರಿಗೆ ಟ್ರೈ ಮಾಡಿದ್ರು, ಕೇಳುವುದಿಲ್ಲ. ಕೆಲವರು ಕೇಳುವುದಿಲ್ಲ, ಹಾಗೆ ಅವರಿಗೆ ಗೊತ್ತಿಲ್ಲ, ಅದು ಬೆಲೆ ಗೊತ್ತಿಲ್ಲ, ಅದು ಕೇಳುವುದಿಲ್ಲ. ಒಬ್ರು ಕೇಳಿದಂಬುದಾದ್ರೆ ಅದು ದೇವರ ಕಾರ್ಯ. ಅದು ನಮಗೆ ಅತಿ ಶ್ರೇಷ್ಠವಾದ ಒಂದು ಕೆಲಸ. ಅದು ನಾವು ಯಾರ ಕೆಲಸ? ರಾಜಾದಿರಾಜನ ಕೆಲಸ ಮಾಡ್ತೇವೆ. ಮತ್ತು ನಮ್ಮದಲ್ಲಿ ಇರುವ ಬೀಗದ ಕೈಯನ್ನು ಉಪಯೋಗಿಸಿ ಅವರಿಗೆ ಒಂದು ಬಾಗಿಲನ್ನು ಓಪನ್ ಮಾಡಿಕೊಡೋದು, ಯೇಸುವನ್ನು ತೋರಿಸಿಕೊಟ್ಟು ಯೇಸು ಬಾಗಿಲು ಅವರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಾಡುವ, ಎಲ್ಲ ದುಃಖಗಳಿಗೆ ಪರಿಹಾರವಾಗಿರುವ ಯೇಸುವನ್ನು ಅವರಿಗೆ ತೋರಿಸಿಕೊಟ್ಟು ಒಂದು ಬಾಗಿಲು ಓಪನ್ ಮಾಡಿ, ಅದು ದೇವರಿಂದಲೇ ಆಗಿದೆ ಕೆಲಸ. ಅದಕ್ಕೆ ದೊಡ್ಡ ರಿವಾರ್ಡ್ ನಿಮಗೆ, ಪ್ರತಿಫಲ ನಿಮಗೆ ದೇವರು ಕೊಡ್ತಾರೆ. ಅದೇ ಪ್ರಕಾರ ಎಲ್ಲ ಸಶಿಗಾಗಿ ಸ್ತೋತ್ರಘೋಷಣೆಗಾಗಿ ಕರ್ತನ ಸಾಧಾರಣವಾದ ಕಾರ್ಯ ಮಾಡಿದೆ. ಆಮೇಲೆ ಇದೆಲ್ಲ ನಮಗೆ ಬೋನಸ್ ಬರ್ತಾ ಇರ್ತದೆ. ನಾವು ರಿವೈವಲ್ ಪೀರಿಯಡ್ ಇದೆ. ನಾವು ಏಪ್ರಿಲ್ ಲಾಸ್ಟ್ ತನಕ ರಿವೈವಲಿಗಾಗಿ ಪ್ರಾರ್ಥನಾ ಮಾಡ್ತಾ ಇತ್ತು. ರಿವೈವಲ್ ಬರಬೇಕು, ರಿವೈವಲ್ ಬರ್ತದೆ ಅಂತಾಗಿ. ಈಗ ನಾವು ಏಪ್ರಿಲ್ 1ನೇ ತಾರೀಕು, ಮೇ 1ನೇ ತಾರೀಕಿನ ರಿವೈವಲ್ ನಮ್ಮ ಕೈ ದೇವರು ಕೊಟ್ಟಿದೆ. ರಿವೈವಲಿಗಾಗಿ ಇನ್ನು ಪ್ರಾರ್ಥನೆ ಮಾಡಿ, ಇನ್ನು ರಿವೈವಲ್ ಅನ್ನು ಅದು ಮತ್ತು ಹೊತ್ತಿ ಉಳಿಬೇಕು, ಅದನ್ನು ಸ್ಪ್ರೆಡ್ ಆಗ್ಬೇಕು. ನಮ್ಮಲ್ಲಿ ಇಗ್ನೈಟ್ ಆಯ್ತು, ಬೆಂಕಿ ದೇವರು ಹತ್ತಿಸಿದೆ. ಇನ್ನು ಪವಿತ್ರಾತ್ಮನ ವಿಂಟು ಗಾಳಿ ನಮ್ಮಲ್ಲಿ ಹೊಡಿಯುವಾಗ ನಮ್ಮಲ್ಲಿ ಬೆಂಕಿ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ. ನಾವು ಅದು ಹೇಗೆ ಸಾಧ್ಯ ಆಗ್ತದೆ? ನಮ್ಮ ನಂಬಿಕೆಯಿಂದಲೇ. ನಮ್ಮನ್ನು ದೇವರು ಅದಕ್ಕೆ ಇಟ್ಟಿದ್ದಾರೆ, ನಾವು ನಂಬಿದ್ರೆ ಅದು ಸಾಧ್ಯ ಆಗ್ತದೆ. ದೇವರಿಂದಲೇ ಅದು ಆಗುವ ಕೆಲಸ. ಅದು ಕರ್ತನು ಅದನ್ನು ತಾನೇ ಮಾಡುವ ಕೆಲಸ, ತಾನೇ ಅದನ್ನು ಮಾಡುದು. ನಾವು ನಂಬಿಕೆ ಇದೆ, ನಾವು ದೇವರ ವಾಕ್ಯದಲ್ಲಿ ನಾವು ನೋಡಿದ್ದೇವೆ. ಆತನು ಅವರ ಸಂಗಡ ಇದ್ದು ಕೆಲಸ ಮಾಡುತ್ತಾ, ಅದು ನಮ್ಮ ಕುರಿತಾಗಿ ಬರೆಯಲ್ಪಟ್ಟಿದೆ. ಯೇಸು ನಮ್ಮ ಸಂಗಡ ಇದ್ದು ಕೆಲಸ ಮಾಡುವ ಆತನಾಗಿದ್ದಾನೆ. ಅದರಿಂದ ಯಾವ ವಿಷಯ ಬಂದಲು ನಮ್ದು ಫಸ್ಟ್ ಚಾಯ್ಸ್ ಏನು? ಪ್ರಾರ್ಥನೆ. ನಾವು ಮೊದಲನೇ ನಮ್ದು ಹಾಕಿದೇನು? ಪ್ರಾರ್ಥನೆಗೆ ಹಾಕಿ. ಈಗ ನಾವು ಒಂದು ಜ್ವರ ಥಂಡಿ ಬಂದ ಕೂಡಲೇ ನಮ್ಮಲ್ಲಿ ಇನ್ನು ಎಲ್ಲ ಟ್ಯಾಬ್ಲೆಟ್ ನಾವು ಪರೀಕ್ಷೆ ಮಾಡಬಹುದು. ಆಮೇಲೆ ಯಾವ ಟ್ಯಾಬ್ಲೆಟ್ ಕೊಟ್ಟಿದ್ದೀವಿ? ಎಲ್ಲ ಟ್ಯಾಬ್ಲೆಟ್ ಪರೀಕ್ಷೆ ಮಾಡೋದು. ಆದ್ರೆ ನನಗೆ ಇದು ಉತ್ತಮವಾದದ್ದು ಗೊತ್ತಾಗಿದ್ರೆ ಬೇರೆ ಎಲ್ಲ ಪರೀಕ್ಷೆ ಮಾಡುದಿಲ್ಲ, ಉತ್ತಮವಾದನ್ನೇ ಕೊಡುದು. ಅದೇ ಪ್ರಕಾರ ನಮಗೆ ಗೊತ್ತು, ಪ್ರಾರ್ಥನೆಯು ಅತ್ಯುತ್ತಮವಾದದ್ದು. ಉತ್ತಮ ಅಲ್ಲ, ಅತ್ಯುತ್ತಮ, ಇದಕ್ಕಿಂತ ಉತ್ತಮ ಇಲ್ಲ. ಪ್ರಾರ್ಥನೆ ಯಾವುದೇ ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಎರಡನೇದಾಗಿ ನಾವು ಪ್ರಾರ್ಥನೆ ಮಾಡುವುದು ಒಂದು ಇದೆ, ಮತ್ತು ನಮ್ಮ ಅಧಿಕಾರವನ್ನು ಚಲಾಯಿಸುವುದು. ನಾವು ದೇವರ ಮಕ್ಕಳ ಮೇಲೆ ನಮಗೆ ಅಧಿಕಾರ ಉಂಟು. ಏನು ಅಧಿಕಾರ? ಪವಿತ್ರಾತ್ಮನಿಂದ ನಮಗೆ ಕೊಡಲ್ಪಟ್ಟಿರುವ ಅಧಿಕಾರ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಾವು ಮೊನ್ನೆ ನಾವು ಅದನ್ನು ಸ್ಟಡಿ ಮಾಡ್ತಿದ್ದೆ. ನಾವು ಭೂಮಿ ಮೇಲೆ ಆಳುವರಾಗಿದೆ. ಭೂಮಿಯ ಮೇಲೆ ನಾವು ಆಳುವರಾಗಿದೆ. ಭೂಮಿ ಮೇಲೆ ಆಳುವರೆಂದರೆ ಭೂಮಿಯಲ್ಲಿ ಎಲ್ಲದರ ಮೇಲೆ ನಮಗೆ ಅಧಿಕಾರ ಉಂಟು. ಭೂಮಿಯಲ್ಲಿರುವ ರೋಗಗಳ ಮೇಲೆ ಅಧಿಕಾರ ಉಂಟು, ಸಮಸ್ಯೆಗಳ ಮೇಲೆ ಅಧಿಕಾರ ಉಂಟು, ಎಲ್ಲ ಯಾವುದೇ ಒಂದು ಬಿಕ್ಕಟ್ಟಿನ ಮೇಲೆ ಅಧಿಕಾರ ಉಂಟು, ಯಾವುದೇ ಒಂದು ಅಡ್ಡಿಗಳ ಮೇಲೆ ನಮಗೆ ಅಧಿಕಾರ ಉಂಟು. ಈ ಅಧಿಕಾರವನ್ನು ನಾವು ಉಪಯೋಗಿಸಿದ್ರೆ ಏನಾಗ್ಬೋದು? ಅದನ್ನು ನಮ್ಮನ್ನು ಆಳ್ತದೆ. ಈಗ ಪಾಕಿಸ್ತಾನ ಯುದ್ಧ ಆಯಿತು. ಯುದ್ಧವಾಗಿ ನಮ್ಮ ಭಾರತ ದೇಶದಲ್ಲಿ ಬೇಕಾದಷ್ಟು ವೆಪನ್ಸ್ ಇದೆ. ಅದು ಅವರು ಉಪಯೋಗಿಸಿದ್ರೆ ಏನ್ ಮಾಡ್ತಿತ್ತು? ಅವರೇ ಹೊಡಿತಿತ್ತು ನಮಗೆ, ಅವರ ಅಟ್ಯಾಕ್ ಮಾಡ್ತಿತ್ತು. ಅವರ ಅಟ್ಯಾಕ್ ಮಾಡ್ತಿರ್ಬೇಕಾದ್ರೆ ನಾವೇ ಅಟ್ಯಾಕ್ ಮಾಡ್ಬೇಕು ಅವರಿಗೆ. ಇಂಡಿಯಾ ಸರಿ ಅಟ್ಯಾಕ್ ಮಾಡಿದ ತಕ್ಷಣ ಅವ್ರೇನಾಯ್ತು? ಅಯ್ಯೋ ಸಾಕೊಂಬರಾಗಿ ಯುದ್ಧಕ್ಕೆ ಇಲ್ಲ ನಾವಿಂದ ಹೇಳ್ತೇವೆ. ಅದೇ ಪ್ರಕಾರ ನಮ್ಮ ವೈರಿಯನ್ನು ನಾವು ಎದುರಿಸಬೇಕು, ಅಟ್ಯಾಕ್ ಮಾಡಬೇಕು ಅನ್ನೋಣ. ಅಧಿಕಾರ ನಾವು ಚಲಾಯಿಸಬೇಕು ಅಂತ ಹೇಳುವಾಗ ಅದು ಬೇಕಾದ ಪವರ್ ಆತ್ಮನಿಂದ ನಮಗೆ ದೇವರು ಕೊಟ್ಟಿದೆ. ನಾವು ತಿಳ್ಕೊಳ್ಬೇಕು, ಅದನ್ನು ನಾವು ಒಪ್ಕೊಳ್ಬೇಕು. ನನ್ನಲ್ಲಿ ದೇವರ ಆತ್ಮನಿದ್ದಾನೆ, ನನ್ನಲ್ಲಿ ದೇವರ ಅಭಿಷೇಕ ಇದ್ದಾನೆ, ನನಗೆ ಅಧಿಕಾರ ಕೊಟ್ಟು ನನ್ನ ಜೊತೆಯಲ್ಲಿ ಇದ್ದು ನಾನೇ ಆಡೋ ಮಾತಿಗೆ ಅವನದು ಪವರ್ ಕೊಡ್ತಾನೆ ಎಂಬುದಾಗಿ. ನಾವು ಯಾರಿಗಾಗಿ ಮಾತಾಡೋದು? ನಾವು ಕರ್ತನಿಗಾಗಿ ಮಾತಾಡುವ ಯೇಸು ತಾನೇ ಆ ವಾಕ್ಯನು ಆ ಮಾತನ್ನು ನೆರವೇರಿಸುವಾತನಾಗಿ ನಮಗಾಗಿ ಮಾತಾಡೋದಲ್ಲ. ನಾವು ನಮ್ಮನ್ನು ಪ್ರೊಜೆಕ್ಟ್ ಮಾಡ್ಲಿಕ್ಕೆ ಅಲ್ಲ, ನಮ್ಮನ್ನು ತೋರಿಸ್ಲಿಕ್ಕಲ್ಲ, ಕರ್ತನಿಗಾಗಿ ನಾವು ಮಾತಾಡಬೇಕು. ಇನ್ನು ಒಂದು ಸಂಗತಿ ಅಂತಂದ್ರೆ, ನಾವು ಕಾಂಪ್ರಮೈಸ್ ಮಾಡಬಾರ್ದು. ಕಾಂಪ್ರಮೈಸ್ ಅದು ಶುಗರು, BP ಇಲ್ಲಿ ಯಾರಿಗಿಲ್ಲಲ್ಲ. ಓಕೆ, ಸ್ತೋತ್ರ. ನಮ್ಮ ಅಮ್ಮನಿಗೆ ಕೂಡ ಶುಗರ್, BP, ಕಾಂಪ್ರಮೈಸ್ ಏನಿದೆ? ಕಾಂಪ್ರಮೈಸ್ ಅಂದ್ರೆ ಕನ್ನಡದ ಕರೆಕ್ಟ್ ಏನು ಹೇಳೋದು? ಒಪ್ಕೊಂಡು ಬಿಡ್ಬೋದು. ಎಲ್ಲರಿಗೂ ಇದ್ದದಲ್ಲ.
ನಾವೆಲ್ಲರೂ ಹಂಗೆ ಇಲ್ಲ. ನಾವೆಲ್ಲರೂ ಹಂಗೆ ಇಲ್ಲ. ನಮ್ಮ ಬಾಡಿಯಲ್ಲಿ ಶುಗರು, BP ಎಲ್ಲ ನಾರ್ಮಲ್ ಇರಬೇಕು. ಎಲ್ಲ ನಾರ್ಮಲ್ ಇರಬೇಕು. ನಾವು ಯಾವುದಕ್ಕೂ ಕಾಂಪ್ರಮೈಸ್ ಮಾಡಬಾರ್ದು. ಕಾಂಪ್ರಮೈಸ್ ಮಾಡೋ ಅಗತ್ಯ ಇಲ್ಲ ನಮಗೆ. ಈಗ ನಾನು ಒಂದು 50 ರೂಪಾಯಿ ತಗೊಂಡು ನಾನು ತರಕಾರಿ ತರ್ಲಿಕ್ಕೆ ಹೋಗ್ತಾ ಇದ್ದೆ. ಅವಾಗ ಏನಾಗಿದೆ ಅಂದ್ರೆ ಸ್ವಲ್ಪ ಬಾಡಿದ್ದು ಸ್ವಲ್ಪ ಹಾಳಾದ್ದೆಲ್ಲ ಕಮ್ಮಿ ರೇಟ್ಲಿ ಕೊಡ್ತೀವಿ. ನನ್ನಲ್ಲಿ ಈಗ 50 ರೂಪಾಯಿ ಆದ್ರೆ ನಾನೇನ್ ಮಾಡಿದ್ವಿ, ಕಾಂಪ್ರಮೈಸ್ ಮಾಡಬೇಕು. ಕಾಂಪ್ರಮೈಸ್ ಮಾಡಿ ಸ್ವಲ್ಪ ಸೆಕೆಂಡ್ ಕ್ವಾಲಿಟಿ ಆದ್ರೂ ನಾವು ತಗೊಳ್ಬೇಕು. ಅಂದ್ರೆ ನನ್ನಲ್ಲಿ ಏನಿಲ್ಲ, ಅನ್ಬೇಕು ಪೊಟೆನ್ಶಿಯಲ್ ನನ್ನಲ್ಲಿ ಇಲ್ಲ. ಅದು ಬೇಕಾದ ವ್ಯವಸ್ಥೆ ನನ್ನಲ್ಲಿ ಇರುವುದರಿಂದ, ಕೊರತೆ ಇರುವುದರಿಂದ ನಾನು ಕಾಂಪ್ರಮೈಸ್ ಮಾಡಬೇಕು. ನಮಗೆ ಆತ್ಮೀಯ ವಿಷಯದಲ್ಲಿ ಏನು ಕಾಂಪ್ರಮೈಸ್ ಮಾಡ್ಲಿಕ್ಕೆ ಉಂಟಾ? ಇಲ್ಲ. ಪವಿತ್ರ ಅಭಿಷೇಕ ನಮ್ಮಲ್ಲಿ ಇರುವಾಗ ನಾವೆಲ್ಲರ ಮೇಲೆ ನಮ್ಮ ಮಾತಿನಿಂದ ಕಾರ್ಯ ನಡೀತದೆ. ನಮ್ಮ ಮಾತಿನಲ್ಲಿ ಅಧಿಕಾರ ಉಂಟು. ಯೇಸುಪ್ಪ ನನ್ನಲ್ಲಿ ಇರುವುದರಿಂದ, ಕರ್ತನಾದ ಯೇಸು ನನ್ನಲ್ಲಿ ಇರುವುದರಿಂದ ನಾನು ಆಡು ಮಾತಲ್ಲಿ, ಆತನ ಹೆಸರಿನ ಆಡು ಮಾತಲ್ಲಿ ಆ ಕಾರ್ಯ ನಡೀತದೆ. ಇಲ್ಲಿ ಮೋಡ ಎದ್ದು ಗಾಳಿ ಸ್ಟಾರ್ಟ್ ಆಗಿ ಸಿಡ್ಲು ಬರುವಾಗ ಬೀನಾ ಸಿಸ್ಟರ್ ಹೇಳುದು ಶಾಂತವಾದ ಮಳೆ. ಇವತ್ತುವರೆಗೆ ಇಲ್ಲಿ ಅದು ನಡೀತು. ಇಲ್ಲಿ ಅದು ಶಾಂತವಾದ ಮಳೆ. ಅಲ್ಲಿ ಸಿಡ್ಲು ಹೊಡಿತದೆ, ಅಲ್ಲಿ ಗಾಳಿ ಹೊಡಿತದೆ, ನಮಗೆ ಸಂಬಂಧನೇ ಇಲ್ಲ. ಅದು ಇಲ್ಲಿವರೆಗೆ ಶಾಂತವಾದ. ಯಾಕೆ ನಾವು ಕಾಂಪ್ರಮೈಸ್ ಮಾಡುವುದಿಲ್ಲ. ಅಯ್ಯೋ, ಎಲ್ಲ ಕಡೆ ಗಾಳಿ ಬಂತು, ನಮ್ಮ ಕಡೆನೇ ಗಾಳಿ ಬಂತು. ಎಲ್ಲ ಕಡೆ ಸಿಡ್ಲು ಬಂದು, ನಮ್ಮ ಕಡೆ ಸಿಡ್ಲು ಬಂತು. ಕಾಂಪ್ರಮೈಸ್ ಮಾಡುದು ಬೇಡ. ಆಮೇಲೆ ನಮ್ಮ ಕುಟುಂಬದಲ್ಲಿ, ನಮ್ಮ ಲೈಫಲ್ಲಿ, ನಮ್ಮ ಸುತ್ತಮುತ್ತಲು ಏನು ನಡೀಬೇಕೆಂಬುದಾಗಿ ದೇವರು ತೀರ್ಮಾನ ಮಾಡಿದೆ. ಅದು ಉತ್ತಮವಾದದ್ದು, ಮೆಚ್ಚುಗೆ ಆದದ್ದು, ಯಾವ ದೋಷವಿಲ್ಲದು ಆಗಿರುತ್ತದೆ. ಉತ್ತಮವಾದದ್ದು, ಮೆಚ್ಚುಗೆ ಆದದ್ದು, ಯಾವ ದೋಷವಿಲ್ಲದು. ಇದರ ಬಿಟ್ಟು ಬೇರೆ ಯಾವ್ದಾದ್ರು ಇದ್ರೆ ನಾವು ಅದನ್ನು ಎದುರಿಸಬೇಕು. ಅದು ನನ್ನದಲ್ಲ. ಇವತ್ತು ಬೆಳಿಗ್ಗೆ ಒಬ್ಬರ ಅಂಗಳು ಏನಿದ್ರು ಪ್ರಾರ್ಥನೆ ಮಾಡ್ಲಿಕ್ಕೆ ಹೇಳಿದ್ರು. ಅದಕ್ಕೆ ನಾನು ಟೈಮಿಗೆ ಬೇಗ ಪ್ರಾರ್ಥನೆ ಮಾಡಿದೆ. ಅವ್ರು ಹೇಳುದು, ನನಗೆ ಒಳ್ಳೆ ಸೊಂಡಿ ನೋವು ಇತ್ತು. ಏನೇನು ಸೊಂಡಿ ನೋವು ಹೋಗ್ತದ ಸೊಂಡಿ ನೋವು ಏನ್ ಹೇಳ್ತೇವೆ ನಾವು, ಅದನ್ನು ಶಿಕಾರ ಮಾಡಿ ಒಳ್ಳೆ ಸೊಂಡಿ ನೋವು. ನಾವ್ ಏನ್ ಹೇಳ್ಬೇಕು, ಕೆಟ್ಟ ಸೊಂಡಿ ನೋವು. ಒಳ್ಳೆ ಹೇಳುವಾಗ ಸೊಂಡಿ ನೋವಿಗೆ ಒಂದು ಖುಷಿ ಆಯ್ತು ನಮ್ಮ ಜೊತೆಲಿರುವ ಅಂತ. ನಾನು ಹೇಳಿದೆ, ಆಗಿಲ್ಲ, ನಿಮ್ಮ ನೋವು ನಿಮ್ದಲ್ಲ, ಅದು ನೀವು ತಪ್ಪು ತಿಳ್ಕೊಂಡಿದೆ. ನಿಮ್ಮದಲ್ಲ. ನಿಮ್ಮದು ನೋವು ಎಲ್ಲಿದೆ? ಅದು ಯೇಸು ಕ್ರಿಸ್ತ ವಹಿಸಿಕೊಟ್ಟಿದೆ. ನೀವೆಲ್ಲ ವೇದನೆಗಳು, ನೋವುಗಳು, ರೋಗಗಳು ಯೇಸು ತಾನು ಸಿಲುಬೆ ಮೇಲೆ ಹೊತ್ತುಕೊಂಡಿದ್ರಿಂದ ನಿಮ್ಮಲ್ಲಿರುವುದು. ಅದು ನಿಮ್ಮದಲ್ಲ, ನಿಮ್ಮ ಮೋಸವಾಗಿದೆ. ಅದು ಬೇರೆ ಯಾರು ತಂದಿಟ್ಟದು. ಅದು ಈಗಲೇ ನೀವು ರಿಜೆಕ್ಟ್ ಮಾಡಿದ್ದ. ರಿಜೆಕ್ಟ್ ಮಾಡಿದೆ ಅಂತ ಹೇಳಿ ಅವ್ರಿಗೆ ಪ್ರಾರ್ಥನೆ ಮಾಡಿ ಮಾಡೋಣ. ನಾವು ತಪ್ಪು ತಿಳ್ಕೊಳ್ಬಾರ್ದು, ಕಾಂಪ್ರಮೈಸ್ ಮಾಡಬಾರ್ದು. ಇದು ನಮ್ಮದಲ್ಲ ಅಂತ ಗೊತ್ತಾದ ಕೂಡಲೇ ನಾನು ಹೊರಗಾಗ್ಬೇಕು. ರೋಗ ನಮ್ಮದಲ್ಲ ಬೇರೆ. ನಮ್ಮ ಶರೀರದಲ್ಲಿ ರೋಗ ಬಂದ ಆ ಕ್ಲೈಮೇಟ್ ನಾವು ಈ ಕ್ಲೈಮೇಟ್ ಇಲ್ಲಿ ಇಲ್ಲಲ್ಲ. ನಾವು ಎಲ್ಲಿ ಇರುವುದು? ನಮ್ಮ ರಿಯಲ್ ವಾಸ ಎಲ್ಲಿ? ಯೇಸು ಕ್ರಿಸ್ತಲ್ಲಿ ನಾವು ವಾಸವಾಗಿದೆ. ಪರಲೋಕದಲ್ಲಿ ನಾವು ಕೂತಿದೆ. ಯೇಸು ಕ್ರಿಸ್ತಲ್ಲಿ ಇರುವವರಿಗೆ ಈ ಕ್ಲೈಮೇಟ್ ಎಲ್ಲ ತಾಗುವುದಿಲ್ಲ. ನಾವು ಇಲ್ಲಿ 23 ಡಿಗ್ರಿ AC ಇದ್ರೆ, ಈಗ 23 ಇದೆ ಅಲ್ಲ, AC ಇರುವಾಗ ಅದು ಹೊರಗೆ ಬಿಸಿಲಿದೆ, ನಮ್ಗೇನು? ಅಲ್ಲಿ ಧೂಳಿನ ಗಾಳಿ ಬಂದ್ರೆ ನಮ್ಗೇನು ಸಂಬಂಧ? ನಾವು AC ಇದ್ದೇವಲ್ಲ. ಹೊರಗೆ ಇದ್ರೆ ಅದು ಅವರಿಗೆ ಬೇಕಾದವರು ಅನುಭವಿಸಬೇಕು. ನಾವು ಯೇಸು ಕ್ರಿಸ್ತನಲ್ಲಿ ಇದೆ. ಯೇಸು ಏನ್ ಹೇಳಿದೆ? ಸತ್ಯವು ನಿಮಗೆ ಬಿಡುಗಡೆ ಕೊಡ್ತದೆ. ನಾವು ಸತ್ಯವನ್ನು ತಿಳ್ಕೊಳ್ಳೋರಾಗಬೇಕು. ಆ ಸತ್ಯದಲ್ಲಿ ಜಯಶಾಲಿಗಳಾಗಿ ನಾವು ನಡಿಬೇಕು. ಆಮೇಲೆ ದೇವರ ಸ್ತೋತ್ರ, ಹಲ್ಲೆಲೂಯಾ. ಇವತ್ತು ರೋಶ್ನಿ ನಿಮ್ಮ ಮನೆಯಲ್ಲಿ ಅಲ್ಲಿ ವಿಷಯದಲ್ಲಿ ನಾವು ಸಂಪೂರ್ಣ ಬಿಡುಗಡೆ. ಅಮ್ಮ, ನಿಮ್ಮ ಅಜ್ಜಿ ಅಲ್ಲಿ ಪ್ರಾರ್ಥನೆ ಬರ್ಬೇಕು. ಅವ್ರಿಗೆ ಅಷ್ಟು ಬಿಡುಗಡೆ ದೇವರು ಕೊಡ್ತಾರೆ. ನಿಮ್ಮ ಪ್ರೀತಿಯಿಂದ ಅವ್ರಿಗೆ ಬಿಡುಗಡೆ ಆಗ್ತದೆ. ಆಮೇಲೆ ಅಲ್ಲಿ ಬೇರೆ ಏನು ಅಂದ್ರೆ, ನಿಮ್ಮ ಹರಟಿ ಇದೆ ನಿಮ್ಮ ಮನೆಯೊಳಗೆ ಇರುವಾಗ, ಅಲ್ಲಿ ಬೇರೆ ಯಾವ ಆತ್ಮಕ್ಕೂ ಬಿಡ್ಲಿಕ್ಕೆ ಆಗುದಿಲ್ಲ. ಗೆದರಿಸಬೇಕು, ಓಡಿಸಬೇಕು. ಆಮೇಲೆ ನಿಮ್ಮ ಅಧಿಕಾರ ಮುಗಿಸಿ ನಾವು ಕೂಡ ನಿಮ್ಮ ಜೊತೆಯಲ್ಲಿದ್ದೇನೆ. ನಾವು ಸಂಪೂರ್ಣ ಬಿಡುಗಡೆ. ಆಮೇಲೆ ಅದೊಂದು ದೇವರ ವಾಕ್ಯ ಹಿಂಗಿದೆ, ಚೈತಾನ್ಯಗೆ ಅವಕಾಶ ಕೊಡಬೇಡ. ಅವಕಾಶ ಅಂದ್ರೆ ಏನು ಗೊತ್ತಾ? ನಾವು ಒಬ್ಬರ ಬಗ್ಗೆ, ನಮ್ಮ ಜೊತೆಯಲ್ಲಿದ್ದ ಒಬ್ಬರ ಬಗ್ಗೆ ಅವ್ರಿಗೆ ಹಾಗೆಲ್ಲ ಅವ್ರಿಗೆ ಹೇಗಿರ್ಬೇಕು ನಾವು ತೀರ್ಮಾನ ಮಾಡಬೇಕು. ನಾವು ಹೇಳ್ಬೇಕು ಅವ್ರು ಹೇಗಿರ್ಬೇಕು ಎಂಬುದಾಗಿ. ಅವ್ರು ಚೆನ್ನಾಗಿರ್ಬೇಕು, ಅವ್ರ ಆರೋಗ್ಯವಾಗಿರ್ಬೇಕು, ಅವ್ರಿಗೆ ಸಂತೋಷವಾಗಿರ್ಬೇಕು. ಆಮೇಲೆ ನಾವು ಡಿಕ್ಲೇರ್ ಮಾಡಿದ್ರೆ ಕರ್ತನ ಆತ್ಮನು ಅದನ್ನು ನೆರವೇರಿಸ್ತಾರೆ. ದೇವರ ದೂತರು ಸಹಾಯ ಇದ್ದಾರೆ. ಅದರಿಂದ ಇವತ್ತು ರೋಶ್ನಿಯ ಮನೆಯಲ್ಲಿ ದೇವರ ಅಭಿಷೇಕ ಅಲ್ಲಿ ಕಾರ್ಯ ಮಾಡ್ತಿದ್ದಾರೆ.
ನಾವಿಲ್ಲಿ ಆರಾಧನೆ ಮಾಡುವಾಗ, ನಾವಿಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರ ಅಭಿಷೇಕ ಅಲ್ಲಿ ಕಾರ್ಯ ಮಾಡ್ತಾ ಇದೆ. ದೇವರ ದೂತರಲ್ಲಿ ದಂಡು ಹಿಡಿದಿದೆ. ಯಾವ ಅದು ನಮಗೆ ಹಿತವಲ್ಲದೆ ಯಾವುದಲ್ಲಿ ನಡೆಯುವುದಿಲ್ಲ. ಆಮೇಲೆ ದೇವ್ರ ಸ್ತೋತ್ರ. ಇವತ್ತೊಂದು ಚಿಕ್ಕ ವಾಕ್ಯವನ್ನು ನಾವು ನೋಡಿ ನಾವು ಪ್ರಾರ್ಥನೆ ಮಾಡೋಣ. ಆಮೇಲೆ ಸ್ತೋತ್ರ. ದೇವರ ಆತ್ಮನಲ್ಲಿ ಈ ಬೆಳಿಗ್ಗೆ ಒಂದು ವಿಷಯದಲ್ಲಿ ಆಲೋಚನೆ ಕೊಟ್ಟಿದ್ದೆ, ನಾವು ಶೇರ್ ಮಾಡ್ಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ, ಅದರ 10ನೇ ವಾಕ್ಯ. 10ರಿಂದ ನಾವು ಓದ್ಕೊಳ್ಳೋಣ. ಒಂದಾನೊಂದು ಸಬ್ಬತ್ ದಿನದಲ್ಲಿ ಆತನು ಒಂದು ಸಭಾಮಂದಿರದೊಳಗೆ ಉಪದೇಶ ಮಾಡುತ್ತಾ ಇದ್ದನು. ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ಋತುವುಳ್ಳ ಒಬ್ಬ ಸ್ತ್ರೀಯು ಇದ್ದಳು. ಆಕೆಯು ನಡುಬುಕ್ಕಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು. ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ, ಅಮ್ಮ, ನಿನ್ನ ರೋಗ ಬಿಡುಗಡೆ ಆಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನಿಟ್ಟು ಇತ್ತ ಕೂಡಲೇ ಆಕೆ ನೆಟ್ಟಗಾದಳು. ಆಮೇಲೆ ಆಮೇಲೆ ಇಲ್ಲಿ ಒಂದು ದಿನ ಯೇಸು ಸಭಾಮಂದಿರಕ್ಕೆ ಹೋಗಿದೆ. ಅಲ್ಲಿ ಅವರದ್ದು ಸಭಾಮಂದಿರಗಳಲ್ಲಿ ಶನಿವಾರ ಸಬ್ಬತ್ತಿನಲ್ಲಿ ಪ್ರೇಯರ್ ಎಲ್ಲ ಸೇರಿ ದೇವರ ವಾಕ್ಯವನ್ನು ಕೇಳೋದು, ಪ್ರಬೋಧ ಅಲ್ಲಿ ಕ್ಲಾಸ್ಗಳು ನಡೀತಿದೆ, ಪ್ರಾರ್ಥನೆ ನಡೀತಿದೆ, ಎಲ್ಲ ನಡೀತಿದೆ. ಅವಾಗ ಯೇಸು ಕೂಡ ಅಲ್ಲಿ ಹೋಗಿ ಅಲ್ಲಿ ಒಂದು ಪಾಲಾಗಿದೆ. ಅಲ್ಲಿ ನಾವು ನೋಡ್ಬೇಕಾದ ವಿಷಯ ಏನು ಗೊತ್ತಾ? ಅಲ್ಲಿ 18 ವರ್ಷಗಳಿಂದ ದೈವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀ ಇದ್ದಳು. ಆಕೆಯನ್ನು ನಡು ಬುಕ್ಕಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾಗಿತ್ತು. ಆಮೇಲೆ ಇವಳು ನಡು ಬುಕ್ಕಿ ಹೋಗಿದೆ, ಬೆಂಟಾಗಿದೆ ಇವಳಿಗೆ. 18 ವರ್ಷದಿಂದ ದೆವ್ವ ಬಡಿದು. ಈ 18 ವರ್ಷ ಸಭಾ ಮಂದಿರದಲ್ಲಿ ಇದ್ರು. ಅವಳಿಗೋಸ್ಕರ ಯಾರು ಕನಿಕರ ಮಾಡ್ಲಿಲ್ಲ. ಅವಳ ಮೇಲೆ ಯಾರು ಒಂದು ಕನಿಕರ ಮಾಡಲಿಲ್ಲ. ಅವಳಿಗೋಸ್ಕರ ಯಾರು ಪ್ರಾರ್ಥನೆ ಮಾಡ್ಲಿಲ್ಲ. ಅವಳ ಸಿಚುವೇಶನ್ ಬಗ್ಗೆ ಯಾರಿಗೂ ಚಿಂದಿಲ್ಲ. ಅಂತ ಅವರವರದೇ ಕಥೆ ನೋಡ್ತಾ ಇದೆ. ಅವರು ಗುಣ ಆಗುವಾಗ ಅವ್ರ ಮೆಂಟಾಲಿಟಿ ನೋಡಿ ನಾನು ಇದನ್ನು ಹೇಳೋದು. ಅವಳ ಬಗ್ಗೆ ಯಾರಿಗೂ ಚಿಂದಿಲ್ಲ. ಆದ್ರೆ ನಮ್ಮ ಕರ್ತನು ಅಲ್ಲಿ ಒಂದೇ ಒಂದು ದಿವಸ ಆ ಸಭಾಮಂದಿರ ಬಂದು ಅಲ್ಲಿ ಸರಿಗಿದ್ದವರನ್ನೆಲ್ಲ ಕರ್ತನು ನೋಡಿಲ್ಲ, ಅಲ್ಲಿ ನೆಟ್ಟಕ್ಕಿದ್ದವರು ನೋಡಲಿಲ್ಲ. ದೈವ ಬಡಿದು ನೆಟ್ಟಕ್ಕಿಲ್ಲದವಳನ್ನು ನೋಡಿದೆ. ಪ್ರಿಯ, ನಮ್ಮ ಯೇಸು ನಮ್ಮ ಮಧ್ಯದಲ್ಲಿ ಇರುವಾಗ, ನಮ್ಮ ಜೊತೆಯಲ್ಲಿರುವಾಗ, ನಮ್ಮ ಕೊರತೆಗಳು, ನಮ್ಮ ಅಗತ್ಯಗಳು, ನಮ್ಮ ವಿಷಯಗಳು ಏನಿದೆ ಎಂಬುದು ಅವನಿಗೆ ಚೆನ್ನಾಗಿ ಗೊತ್ತಿದೆ. ಈ ಹೆಂಗಸ ಯೇಸು ಹತ್ರ ಏನು ಹೇಳಲಿಲ್ಲ. ಏನಾರು ಹೇಳಿದಿರಾ? ಏನು ಹೇಳಲಿಲ್ಲ. ಅಯ್ಯೋ ಗುರುವೇ, ನಾನು 18 ವರ್ಷದ ಕಷ್ಟದಲ್ಲಿದೆ, ಏನು ಹೇಳಲಿಲ್ಲ. ಯೇಸು ಅದನ್ನು ನೋಡಿ ಅವಳಿಗೆ ಬಿಡುಗಡೆ ಕೊಟ್ಟಿದೆ. ಅದಕ್ಕೊಂದು ಕಾರಣ ಇದೆ. ಆ ಕಾರಣ ನಾವು ಇವತ್ತು ನೋಡ್ಲಿಕ್ಕಿದೆ. ಆ ಕಾರಣ ಏನೆಂದರೆ 16ನೇ ವಾಕ್ಯದಲ್ಲಿ ನಾವು ಬರೆಯಲ್ಪಟ್ಟಿದೆ. ಹಾಗಾದರೆ 18 ವರ್ಷಗಳ ತನಕ ಸೈತಾನನು ಕಟ್ಟಿ ಹಾಕಿದವಳು ಅಬ್ರಹಾಮನ ವಂಶದವಳು ಆಗಿರುವ ಈಕೆಯನ್ನು ಸಬ್ಬತ್ತಿನದಲ್ಲಿ ಈ ಕಟ್ಟಿನೊಳಗಿಂದ ಬಿಡಿಸಬಾರದೋ ಎಂದು ಉತ್ತರ ಕೊಟ್ಟರು. ಆಮೆನ್, ಹಲ್ಲೆಲೂಯಾ. ಅಲ್ಲೇ ಯೇಸು ಹೇಳಿದೆ, ನಿಮ್ಮದು ಒಂದು ಕತ್ತೆ ಆಗಿರಲಿ, ಒಂದು ಕುರಿ ಆಗಿರಲಿ, ಸಬ್ಬತ್ತಿನಲ್ಲಿ ಬಾವಿಗೆ ಬಿದ್ದರೆ ನೀವು ಓಡಿ ಹೋಗಿ ಅದನ್ನು ಎತ್ತುದಿಲ್ಲೋ, ಸತ್ತೋಗ್ತದೆ, ಅದನ್ನು ಎತ್ತಿರ್ತಾರೆ. ಹಾಗಾದ್ರೆ ಯೇಸು ಹೇಳಿದ್ದು 18 ವರ್ಷದಿಂದ ದೇವ ಸೈತಾನ ಕೆಟ್ಟಿಯಾಗಿದ್ದ ಈ ಮಗಳನ್ನು, ಯಾರ ಮಗಳು? ಅಬ್ರಹಾಮನ ಮಗಳು. ಆಮೇಲೆ ಅವಳು ಅಬ್ರಹಾಮನ ಮಗಳಾಗಿ ಇರುವುದರಿಂದ ಯೇಸು ಅವಳಿಗೆ ಬಿಡುಗಡೆ ಕೊಟ್ಟಿದೆ. ಯೇಸು ಹೇಳಿದ್ದು ಆಮೇಲೆ ಯೇಸು ಯಾಕೆ ಅವಳಿಗೆ ಬಿಡುಗಡೆ ಕೊಟ್ಟಿದೆ? ಅಬ್ರಹಾಮನ ಮಗಳು. ಆಮೇಲೆ ಈ ವಿಷಯದಲ್ಲಿ ಮುಂದೆ ಸ್ವಲ್ಪ ಆಳವಾಗಿ ಹೋಗ್ಬೇಕು. ಅಬ್ರಹಾಮನ ಮಗಳಾಗಿದ್ದರಿಂದ ಯೇಸು ಅವಳಿಗೆ ಬಿಡುಗಡೆ ಕೊಟ್ಟಿದೆ. ಯಾಕೆ ಅಂದ್ರೆ ಅಬ್ರಹಾಮನ ಯಾರಾಗಿದೆ? ಯೇಸುವಿನ ಸ್ನೇಹಿತನಾಗಿದ್ದ ಅಬ್ರಹಾಮನ್. ಯೇಸು ಕ್ರಿಸ್ತನ ಸ್ನೇಹಿತನು. ನಾವು 17ನೇ ಅಧ್ಯಾಯ ಆದಿಕಾಂಡ ಪುಸ್ತಕ ತೆಗೆದು ಬೇಡ, 12ನೇ ನಾವು ಕೋರ್ಸ್ ಮಾಡ್ಬೇಕಲ್ಲ. ಆದಿಕಾಂಡ ಪುಸ್ತಕ ಅದರದ್ದು 17ನೇ ಅಧ್ಯಾಯದಲ್ಲಿ ನೋಡುವಾಗ ಆವತ್ತು ದೇವರು ಅಬ್ರಹಾಮನೊಂದಿಗೆ ಒಂದು ಒಡಂಬಡಿ ಮಾಡಿಕೊಂಡ್ರು. ಆವತ್ತು ಯಾವಾಗ ಅಬ್ರಹಾಮನಿಗೂ ದೇವರಿಗೂ ಒಂದು ಕವನೆಂಟು ಅದರಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ಆವತ್ತು ಆ ದಿನ ಅಬ್ರಹಾಮನಿಗೂ ದೇವರಿಗೂ ಒಂದು ಒಡಂಬಡಿಕೆ ಆಯ್ತು. ಒಡಂಬಡಿಕೆ ಮಾಡಿಕೊಂಡು ಈ ಒಡಂಬಡಿಕೆ ಎಲ್ಲಿ ತನಕ ಇರ್ತದೆ? ಯೇಸು ಕ್ರಿಸ್ತನು ಕೂಡ ಈ ಒಡಂಬಡಿಕೆಯನ್ನು ಅಂಗೀಕರಿಸ್ತಾ ಇದ್ದಾನೆ. ಈ ಒಡಂಬಡಿಕೆ ಕೊನೆ ತನಕ ಇದೆ. ಎಲ್ಲಿ ತನಕ? ದೇವರು ಇರುವ ತನಕ ಈ ಒಡಂಬಡಿಕೆ ಇದೆ. ದೇವರು ಇರುವ ತನಕ ಈ ಒಡಂಬಡಿಕೆ ಇದ್ದುದರಿಂದ, ಭೂಮಿ ಇರುವ ತನಕ ಈ ಒಡಂಬಡಿಕೆ ಇರುವುದರಿಂದ, ಅಬ್ರಹಾಮನ ಮಗಳಿಗೆ ಒಂದು ಕಷ್ಟ ಬರುವಾಗ ಆ ಒಡಂಬಡಿಕೆ ಮಾಡಿಕೊಂಡವನಾದ ಯೇಸು, ಅದೇ ಅಬ್ರಹಾಮನ ಸ್ನೇಹಿತನಾದ ಯೇಸು ಇವಳನ್ನು ನೋಡಿ, ಯಾರಿವಳು? ಯಾರು? ನನ್ನ ಸ್ನೇಹಿತನ ಮಗಳು.
ನನ್ನ ಸ್ನೇಹಿತನು ನನಗೊಂದು ಒಡಂಬಡಿಕೆ ಇದೆ, ಕವನೆಂಟ್ ಇದೆ. ಏನು ಕವನೆಂಟು? ನಿನ್ನ ಅಗತ್ಯಕ್ಕೆ ನಾನಿದೆ, ನಿನ್ನ ಅಗತ್ಯಕ್ಕೆ ನೀನಿದೆ, ನನ್ನ ಪರವಾಗಿ ನೀನಿದೆ, ನಿನ್ನ ಪರವಾಗಿ ನಾನಿದೆ. ನಾವಿನ್ನು ಒಂದೇ ಏನಾಗಿದೆ? ಒಂದೇ ಆಗಿದೆ. ಅಬ್ರಹಾಮನು ದೇವರಿಗೂ ಅವರು ಒಂದೇ ಕುಟುಂಬದವರಾಗಿದೆ, ಒಂದೇ ಜಾಯಿಂಟ್ ಆಗಿದೆ ಅವರು. ಅಬ್ರಹಾಮನಿದೆಲ್ಲ ದೇವರದ್ದು, ದೇವರಿಗಿದ್ದೆಲ್ಲ ಅಬ್ರಹಾಮನದು. ಈಗ ಅಬ್ರಹಾಮನ ಮಗಳಿಗೆ ಆರಾಮ ಇಲ್ಲದ್ರೆ, ಅವಳಿಗೆ ಸೌಖ್ಯ ಇಲ್ಲದ್ರೆ ಬಿಡುಗಡೆ ಕೊಡೋದು ಯಾರು ಕೆಲಸ? ಯಾರು ಮಾಡಬೇಕು? ಅದು ಯೇಸು ಮಾಡಬೇಕು. ಅದಕ್ಕೆ ಯೇಸು ಸಬತ್ ನೋಡ್ಲಿಲ್ಲ. ಸಬತ್ ಅವನಿಗೆ ಡೋಂಟ್ ಕೇರ್. ಸಬತ್ ಅವರು ನೋಡ್ಲಿಲ್ಲ. ಅಲ್ಲಿ ಇರುವ ಫರಿಸಾಯರನ್ನು ನೋಡ್ಲಿಲ್ಲ, ಶಾಸ್ತ್ರಿಗಳನ್ನು ನೋಡ್ಲಿಲ್ಲ, ಯಾರು ವಿರೋಧ ಮಾಡ್ತಾರೆ ಎಂಬ ನೋಡ್ಲಿಲ್ಲ. ಅವನೇನು? ನನಗೊಂದು ಒಡಂಬಡಿಕೆ ಇದೆ. ನಮ್ಮ ಕರ್ತನ ಸನ್ನಿವೇಶಗಳು ನೋಡು ದೇವರಲ್ಲ, ಸನ್ನಿವೇಶಗಳು ನೋಡು ದೇವರಲ್ಲ. ಮನುಷ್ಯನ ಅಭಿಪ್ರಾಯ ಕೇಳು ದೇವರು ಅಲ್ಲ ಅವನು. ಮನುಷ್ಯನ ಏನು ಬೇಕಾದ್ರೆ ಹೇಳಲಿ, ನಿಮ್ಮ ಧರ್ಮ ಏನೇ ಹೇಳಲಿ, ನಿಮ್ಮ ಶಾಸ್ತ್ರ ಏನು ಬೇಕಾದ್ರೆ ಹೇಳಲಿ, ನಿಮ್ಮ ಅಭಿಪ್ರಾಯ ಏನು ಬೇಕಾಗಿರಲಿ, ಆದ್ರೆ ನನ್ನ ಕರ್ತನು ತನ್ನ ಕವನದಲ್ಲಿ ನಡೆಯುವ ದೇವರಾಗಿದ್ದಾರೆ, ತನ್ನ ಒಡಂಬಡಿಕೆಯಲ್ಲಿ ನಡೆಯುವ ದೇವರಾಗಿದ್ದಾರೆ. ಅಬ್ರಹಾಮನಿಗೆ ಅಬ್ರಹಾಮನ ಮಗಳು, ಅಬ್ರಹಾಮನಿಗೆ ಒಡಂಬಡಿಕೆ ಮಾಡಿಕೊಂಡವನು, ಅಬ್ರಹಾಮನ ಯೇಸುವಿನ ಸ್ನೇಹಿತನ ಮಗಳಿಗೆ ಆರಾಮಿಲ್ಲ. ಅವರು ಕೂಡಲೇ ಬಂದು ಸಬತ್ ದಿನ ನಾಳೆ ಬಾ ಅಂತ ಹೇಳಿಲ್ಲ. ಯಾಕೆ ಹೇಳಲಿಲ್ಲ? ತನ್ನ ಕೈಲಿ ಆಗುವಾಗ ಹೀಗಿದ್ರೆ ನಾಳೆ ಬಾ ಮದ್ದು ಕೊಡ್ತೇನೆ ಹೇಳಬಾರದು, ದೇವರ ನಿಯಮ ಅದು. ಅವನು ನಾಳೆ ಬಾ ಅಂತ ಹೇಳಿಲ್ಲ. ತಕ್ಷಣ ಅವನಿಗೆ ಮೇಲೆ ಕೈ ಇಟ್ಟು ಬಿಡುಗಡೆಯನ್ನು ಕೊಟ್ಟಿದೆ. ಲೋಕ ಏನ್ ಹೇಳ್ತದೆ? ಡೋಂಟ್ ಕೇರ್. ಅವನು ತಕ್ಷಣ ಅವನಿಗೆ ಬಿಡುಗಡೆ ಕೊಟ್ಟಿದೆ. ಯಾಕೆ? ಅಬ್ರಹಾಮನು ನನ್ನ ಸ್ನೇಹಿತನ ಮಗಳು. ಎಷ್ಟು ಅದನ್ನ ಹೇಳ್ತದೆ, ಅಬ್ರಹಾಮನ ಮಗಳಾದ ಬಿಡಿಗೆ ನಾನು ಬಿಡುಗಡೆ ಕೊಡ್ಬೇಕಲ್ವಾ? ಹಲ್ಲೆಲೂಯ. ಅಬ್ರಹಾಮನ ಮಗಳು. ನಾವೀಗ ಓದುವಾಗ ನನ್ನ ಹೃದಯದಲ್ಲಿ ಬಂದಿತ್ತು, ಅಬ್ರಹಾಮನ ಮಗಳು. ನಾನು ಯಾರಾಗಿ? ವಾಕ್ಯ ಓದಲ್ಲ. ಯೋವನ ಬರೆದ ಸುವಾರ್ತೆ ಅದರದ್ದು 1ನೇ ಅಧ್ಯಾಯ, ನಂದು ಇಟ್ಕೊಡ್ತೀನಿ, 12-13 ವಾಕ್ಯ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟರು. ಅದು ಯಾರೇ ಕೊಟ್ಟರು? ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ಅಲ್ಲ. ಮತ್ತೆ ದೇವರಿಂದಲೇ ಹುಟ್ಟಿದವರು. ಯಾರು ಮಕ್ಕಳು? ನಾವು ಎಲ್ಲಿಂದ ಹುಟ್ಟಿದವರು? ದೇವರಿಂದಲೇ ಹುಟ್ಟಿದ ದೇವರ ಮಕ್ಕಳು. ಸ್ನೇಹಿತನ ಮಗಳಿಗಾಗಿ ಯೇಸು ಸಬತ್ತನ್ನು ಉಲ್ಲಂಘನೆ ಮಾಡಿ ಜನರ ಅಭಿಪ್ರಾಯವನ್ನು ಮೀರಿ ಅವನೊಂದು ಉಪಕಾರ ಮಾಡಿದರೆ, ಸನ್ನಿವೇಶಗಳನ್ನು ನೋಡದೆ ಸ್ನೇಹಿತನ ಮಗಳಿಗೋಸ್ಕರ ದೇವ್ರ ವಾಕ್ಯ ಯೇಸು ಹೇಳಿದ ಅಬ್ರಹಾಮನ ಮಗಳು. ಅವಳು ಅಬ್ರಹಾಮನ ಮಗಳಾಗಿರುವುದರಿಂದ ಯೇಸು ತಕ್ಷಣ ಅವಳಿಗೆ ಬಿಡುಗಡೆ ಕೊಟ್ಟು ಅವಳಿಗೆ ಉಪಕಾರ ಮಾಡಿದೆ, ಅವಳಿಗೆ ಸಹಾಯ ಮಾಡಿದರೆ. ನಾನು ಯಾರಾಗಿದೆ? ನಾನು ದೇವರಿಂದ ಹುಟ್ಟಿದ ದೇವರ ಮಗನು. ನನ್ನ ಸ್ನೇಹಿತನ ಮಗನಿಗೆ ಅಗತ್ಯ ಇದ್ದುದು ಕಂಡು ನಾನು ಅವನಿಗೆ ಉಪಕಾರ ಮಾಡಿದರೆ, ನನ್ನ ಮಗನಿಗೆ ಏನ್ ಮಾಡ್ಬೇಕು ಹೇಳಿ? ಅದಕ್ಕಿಂತ ಹೆಚ್ಚು ಮಾಡ್ಬೇಕು. ಆಮೇಲೆ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋಣ ಪ್ರಿಯರೇ. 12 ವರ್ಷ ದೇವ ಬಡಿದು ಕಷ್ಟದಲ್ಲಿದ್ದ ಹೈಸಿಯೇ ಯೇಸು ಯಾಕೆ ಉಪಕಾರ ಮಾಡಿದೆ, ಅವಳು ಯಾಕೆ ಬಿಡುಗಡೆ ಕೊಟ್ಟಿದೆ? ಯೇಸು ಹೇಳಿದೆ ಅಬ್ರಹಾಮನ ಮಗಳಾಗಿರುವುದರಿಂದ. ಇವಳು ಯಾರಾಗಿ? ನಾನು ಸ್ನೇಹಿತನ ಮಗಳಿಗೋಸ್ಕರ ತಾನು ಮಾಡಿದ್ದು ಸ್ವಂತ ಮಕ್ಕಳಿಗೆ ಏನ್ ಮಾಡ್ಬೋದು, ಅದಕ್ಕಿಂತ ಹೆಚ್ಚಾಗಿ. ಅಲ್ಲಲ್ಲಿಯ ಇವತ್ತು ನಾವು ಅದನ್ನು ಧೈರ್ಯ ದೇವರ ವಾಕ್ಯದ ಪ್ರಕಾರ ನಾವು ಧೈರ್ಯಶಾಲಿಗಳಾಗಿರೋ. ಅಬ್ರಹಾಮನ ಮಗಳಿಗೆ ಇಷ್ಟ ಮಾಡುವುದಾದ್ರೆ ನಮಗೆ ಎಷ್ಟು ಹೆಚ್ಚಾಗಿ ಮಾಡುವುದಿಲ್ಲವ? ಅಬ್ರಹಾಮನ ಮಗಳಿಗೆ, ತನ್ನ ಸ್ನೇಹಿತನ ಮಗಳಿಗಾಗಿ ಇಷ್ಟ ಮಾಡಿದ್ರೆ ಆತನಿಂದ ಹುಟ್ಟಿದ ನನಗಾಗಿ ನಾವು ಅದನ್ನು ಧೈರ್ಯ ಇರ್ಬೇಕು. ನನಗೆ ನಾನು ಎಲ್ಲಿಂದ ಹುಟ್ಟಿದ್ದು? ದೇವರಿಂದ ಹುಟ್ಟಿದ್ದು. ನನ್ನ ಬರ್ತ್ ಸರ್ಟಿಫಿಕೇಟ್ ಇದೆ ಅಲ್ಲಿ, ನಮ್ದು ವಂಶವೃಕ್ಷ ಅಲ್ಲಿ ಇದೆ. ನಾನು ಯೇಸು ಕ್ರಿಸ್ತನ ಮೂಲಕ ದೇವರಿಂದ ಹುಟ್ಟಿದವನು, ದೇವರಿಂದ ಹುಟ್ಟಿದ ದೇವರ ಮಗನು, ದೇವರ ಮಕ್ಕಳು ನಾವು. ತನ್ನ ಪ್ರಿಯರಾದ ಮಕ್ಕಳು ನಾವು. ಅಬ್ರಹಾಮನು ತನ್ನ ಬೇರೆ ಬೇರೆ ಹೆಂಡತಿಯರಲ್ಲಿ ಹುಟ್ಟಿದ ಮಕ್ಕಳಿಗೆಲ್ಲ ಏನ್ ಕೊಟ್ಟಿದ್ದವನು? ಗಿಫ್ಟ್ ಕೊಟ್ಟಿದೆ. ಅವನಿಗೆ ಒಂದಿಷ್ಟು ಚಿನ್ನ ಕೊಟ್ಟಿದ್ದು, ಇನ್ನೊಬ್ರಿಗೆ ಇಷ್ಟು ಬೆಳ್ಳಿ ಕೊಟ್ಟಿದ್ರು, ಇನ್ನೊಬ್ರಿಗೆ ಇಷ್ಟ ದನಗಳು ಕೊಟ್ಟಿದ್ದು, ಕುರಿಗಳು ಕೊಟ್ಟು ಎಲ್ಲ ಕೊಟ್ಟು ಓಡಿ ಹೋಗು, ಇಲ್ಲಿ ಇರುವುದು ಬೇಡ. ಅವ್ರಿಗೇನು ಅಲ್ಲಿ ಹಕ್ಕಿಲ್ಲ. ತನ್ನ ವಾಕ್ಯತ್ವದಲ್ಲಿ ನನಗೆ ಹುಟ್ಟಿದ ಸ್ವಂತ ಮಗನು ಇಸಾಕನ ಏನ್ ಮಾಡಿದ್ದೆ ಅವನು? ತನಗಿದ್ದದನ್ನೆಲ್ಲ ಅವ್ರಿಗೆ ಕೊಟ್ಟು ಬಿಟ್ಟ. ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಾ? ಅಬ್ರಹಾಮನು ಅವರೇನ್ ಮಾಡಿದ್ದಾನೆ, ನಾನು ಬೇರೆ ಮಕ್ಕಳಿಗೆ, ಹಕ್ಕಿಲ್ಲದ ಮಕ್ಕಳಿಗೆ, ಅಲ್ಲೋ ಬೇರೆ ಮಕ್ಕಳಿಗೆ ಗಿಫ್ಟ್ ಎಲ್ಲ ಕೊಟ್ಟಿದ್ದು.
ಸ್ವಂತ ಮಗನಿಗೆ ವಾಕ್ತತ್ವ ಪ್ರಕಾರ ಹುಟ್ಟಿದ ಮಗನಿಗೆ ಏನಾಗಿದೆ, ತನಗೆ ಇದ್ದದನ್ನೆಲ್ಲ ಕೊಟ್ಟು ಬಿಟ್ಟು. ಹಲ್ಲೆಲೂಯಾ. ಹಾಗಾದ್ರೆ ನಮಗೆ ದೇವರು ಹೊರಗಿನವರಿಗೆ ಗಿಫ್ಟ್ ಕೊಡುವ ನಮಗೆ ಏನ್ ಕೊಡ್ತಾರೆ? ಇದ್ದದನ್ನೆಲ್ಲ ಕೊಡ್ತಾರೆ. ಆಮೇಲೆ ಅದಕ್ಕೆ ಸಮಸ್ತವನ್ನು ಸ್ವಂತ ಕುಮಾರನ ಉಳಿಸಿಕೊಡು ನಮಗೆ ಒಟ್ಟವನು ಸಮಸ್ತವನ್ನು ಕೊಡದಿರ್ತಾನ. ಏನು ಕೊಡುವುದಿಲ್ಲ? ಸಮಸ್ತವನ್ನು ಕೊಡ್ತಾನೆ, ಏನು ಕೇಳದೆ ಇರುವುದಿಲ್ಲ. ಅದರಿಂದ ನಮಗೆ ಧೈರ್ಯ. ಯೇಸು ಮೊನ್ನೆ ನಾವು ಓದಿದ ವಾಕ್ಯದಲ್ಲಿ, ನೀ ನನ್ನ ಹೆಸರಲ್ಲಿ ಏನು ಕೇಳಿದರು, ಏನು ಕೇಳಿದರೆ ಏನು ಕೇಳಿದರು, ದೇವರು ಏನ್ ಮಾಡಬಹುದು? ಏನು ಬೇಕಾದ್ರೂ ಮಾಡಬಹುದು. ನಮಗೆ ಏನು ಮಾಡುವುದು? ದೇವರು ಏನು ಬೇಕಾದ್ರೂ ಮಾಡ್ತಾನೆ. ಯಾಕೆ? ನಾನು ಆತನಿಂದ ಹುಟ್ಟಿದ ಆತನ ಪ್ರಿಯ ಮಗನು, ನಾನು ದೇವರಿಂದ ಹುಟ್ಟಿದ ದೇವರ ಪ್ರಿಯ ಮಗನಾಗಿದೆ. ಅದಕ್ಕೆ ನನಗೆ ಧೈರ್ಯ ಏನು? ಅಬ್ರಹಾಮನ ಮಗಳು ಸ್ನೇಹಿತರ ಮಗಳಿಗಾಗಿ ಕರ್ತನದನ್ನು ಮಾಡಿದರೆ ತನ್ನ ಪ್ರಿಯ ಮಗನಾದ ನನಗೆ ಎಷ್ಟು ಹೆಚ್ಚು ಮಾಡೋದು. ಯೇಸು ತಾನು ಹೇಳಿದೆ, ವೈದ್ಯನು ಡಾಕ್ಟ್ರು ಹೆಸರಿದೆ, ನಿನ್ನನ್ನೇ ಗುಣಪಡಿಸುವುದು ಮೊದಲು ನಿನ್ನನ್ನೇ ಗುಣಪಡಿಸೋದು ನೀವು ಹೇಳುವುದಿಲ್ಲ ಅಂತ ಹೇಳಿದೆ ಒಂದು ಓಮೆಯಲ್ಲಿ. ನಾವು ಯೇಸು ಕ್ರಿಸ್ತರು ನಾವೀಗ ಫಸ್ಟ್. ಆಮೇಲೆ ಒಂದು ಕನೆಯನ್ನು ಹೆಂಗಸಿ ಬಂದು ನಾವು ತನ್ನ ಮಗಳನ್ನು ಗುಣಪಡಿಸಬೇಕು. ಯೇಸು ಹೇಳಿದೆ, ನಿಲ್ಲು ಫಸ್ಟ್ ಯಾರಿಗೆ? ಮೊದಲು ಮಕ್ಕಳಿಗೆ. ಅಬ್ರಹಾಮನ ಮಗಳಲ್ಲಿ ಇರು. ಅಬ್ರಹಾಮನ ಮಗಳು ಸ್ನೇಹಿತರ ಮಕ್ಕಳಲ್ಲಿ ನಾನು ಆ ಮಕ್ಕಳಿಗೆ ಫಸ್ಟ್ ಕೊಡ್ಲಿ. ಆಮೇಲೆ ಇವತ್ತು ನಾವು ಎಷ್ಟು ಸಂತೋಷ ಪಡ್ಬೇಕು, ಎಷ್ಟು ಧೈರ್ಯ ಪಡ್ಬೇಕು. ಆಮೇಲೆ ಪ್ರಿಯ ಸತ್ಯ ಇದು ಕರ್ತನ ಸ್ವಭಾವ, ಇದು ಕರ್ತನ ನೇಚರು, ಅವನ ಕಾರ್ಯ ಮಾಡೋ ರೀತಿ ಇದು. ಅವನು ಸಬತ್ ದಿನದಲ್ಲಿ ಅಲ್ಲೇ ಸಿನಗೋಗಿಗೆ ಅಲ್ಲಿ ಪ್ರಾರ್ಥನಾ ಸ್ಥಳಕ್ಕೆ ಹೋಗಿ ಅಲ್ಲಿ ಅವರನ್ನು ಪ್ರಾರ್ಥನೆ ಮಾಡ್ತಿದ್ದವರು, ಅಲ್ಲಿ ವಾಕ್ಯ ಹೇಳ್ತಿದ್ರು, ಯಾರನ್ನು ಕಣ್ಣಿಗೆ ಬೀಳಿಲ್ಲ. ಇವಳು ಯಾರಾಗಿತ್ತು? ಇವಳು ಅಬ್ರಹಾಮನ ಮಗಳು. ಆಮೇಲೆ ಹೇಗೆ ಅಬ್ರಹಾಮನ ಮಗಳು? ನಂಬಿಕೆಯಿಂದ ಅಬ್ರಹಾಮನ ಮಗಳಾಗಿದ್ದೆ. ಅವಳ ಕಷ್ಟದಲ್ಲಿದ್ದೆ, ಅವಳ ಕಷ್ಟವನ್ನು ನೋಡಿ ಅವಳನ್ನು ಮುಟ್ಟಿ ಗುಣಪಡಿಸಿ ಅವನು ಹೇಳ್ತಾ ಇದ್ದ, ಅಬ್ರಹಾಮನ ಮಗಳು, ಅದಕ್ಕೆ ನಾವು ಮಾಡಲೇಬೇಕು. ನಾನು ಕವನದಿಂದ ಅವಳಿಗೆ ನಾನು ಬದ್ಧನಾಗಿದೆ ಮಾಡಬೇಕು. ಆಮೇಲೆ ಆದ್ರೆ ಹೊಸ ಒಡಂಬಡಿಕೆ ಪ್ರಕಾರ ದೇವರ ಮಕ್ಕಳಾಗಿರು ನಮಗೆ. ಅದೆಲ್ಲ ಅಬ್ರಹಾಮನ ಮಗಳು, ನಾವು ದೇವರ ಮಕ್ಕಳು, ದೇವರಿಂದ ಹುಟ್ಟಿ ದೇವರ ಮಕ್ಕಳು. ನಮಗಾಗಿ ಎಷ್ಟೂ ಹೆಚ್ಚಾಗಿ ಮಾಡೋದಿಲ್ಲ. ಆಮೇಲೆ ಅದರಿಂದ ನಾವು ಪ್ರಾರ್ಥನೆ ಮಾಡುವಾಗ ನಮಗೆ ಒಳ್ಳೆ ಧೈರ್ಯ ಇದೆ. ಆಮೇಲೆ ಯೇಸು ಹೇಳಿದ್, ಯಾಕೆ ಏನೇ ಬೇಕಾದ್ರೆ ಮಕ್ಕಳಾದ್ರಿಂದ ಏನು ಬೇಕಾದ್ರೂ ಮಾಡ್ತಾನ ಅವನು. ಗಿಫ್ಟ್ ಅಲ್ಲ ಇದೆ, ಅದರ ಗಿಫ್ಟ್ ಅಲ್ಲ, ಹಕ್ಕು. ಆಮೇಲೆ ನಮಗೆ ಬರ್ಬೇಕಾದ ಹಕ್ಕು, ಅದು ಗಿಫ್ಟ್ ಅಲ್ಲ ಪ್ರಿಯರೇ, ಅದು ನಮ್ಮ ರೈಟ್. ನಾವು ಬೈ ಬರ್ತ್ ಜನ್ಮ, ನಾವು ಹುಟ್ಟಿದ್ರಿಂದ ದೇವರಿಂದ ಹುಟ್ಟಿದ್ರಿಂದ ನಮ್ಮ ಹಕ್ಕಿದೆ. ಆದ್ರೆ ಈ ಹಕ್ಕನ್ನು ನಾವು ತಿಳ್ಕೊಂಡು ಅದರಲ್ಲಿ ನಡೆಯೋಣ. ಆಮೇಲೆ ಗೆಳತಿರ್ಲಿ ನಾವು ಮೊನ್ನೆ ನೋಡ್ತಾ ಇದ್ದೆಲ್ಲ, ಬಾಲಕನಾಗಿರೋ ತನಕ ದಾಸನಿಗಿಂತ ಮೇಲೆ ಇಲ್ಲ. ದಾಸವನ್ನ ಮನೋಭಾವ ಇರುವುದು. ಅದಕ್ಕೆ ದೇವರೇ ಬಿಡುಗಡೆ ಕೊಡು, ದೇವರೇ ಸಹಾಯ ಮಾಡು. ಆಮೇಲೆ ಅದು ದಾಸರು. ನಾವು ಯಾರಾಗಿದೆ? ಮಕ್ಕಳು ಪ್ರಾಯಿಕ ಬರಬೇಕು, ತಿಳುವಳಿಕೆ ಆತ್ಮ ಹೊಂದಬೇಕು. ದೇವರ ಆತ್ಮನಲ್ಲಿ ನಡೆಯುವಾಗ ದೇವರ ಕೊಡ್ತಾ ನಾವು ತಿಳುವಳಿಕೆಯನ್ನು ಹೊಂದುವಾಗ ನಮಗೆ ಗೊತ್ತು, ನನ್ನ ಅಪ್ಪ ನನಗೆ ಮೊದಲು ಕೊಡ್ತಾನೆ, ನಾನು ಅವನಿಗೆ ಫಸ್ಟ್, ನಾನೇ ಫಸ್ಟ್. ಆಮೇಲೆ ಅದರಿಂದ ನಾವು ಇವತ್ತು ಧೈರ್ಯವುಳ್ಳವರಾಗಿರೋಣ. ಆಮೇಲೆ ಅಬ್ರಹಾಮನ ತನ್ನ ಸ್ನೇಹಿತನ ಆಗಿರೋದನ್ನ ಸ್ನೇಹಿತರ ಮಗಳಿಗೋಸ್ಕರ ತಾನು ಆವತ್ತು ಮಾಡಿದ ಅಗ್ರಿಮೆಂಟ್ ಕಾಂಟ್ರಾಕ್ಟ್. ಹೌದು, ಎಷ್ಟೊಂದು ಅಬ್ರಹಾಮನಿಗೆ ಯೇಸುಗೆ ಡಿಫ್ರೆನ್ಸ್ ಒಂದು 2,500 ವರ್ಷ ಇರ್ಬೋದಲ್ಲ. 2,500 ಲೆಕ್ಕಲ್ಲ, ಕರೆಕ್ಟ್ ಗೊತ್ತಿಲ್ಲ. ಅದ್ರೊಂದು 2,500 ವರ್ಷ ಇರ್ಬೋದು ಅಂದಾಜು ಮಾಡೋಣ. ಅಷ್ಟು ವರ್ಷಕ್ಕಿಂತ ಮಾಡಿದ ಅಗ್ರಿಮೆಂಟ್. ಅದಕ್ಕಾಗಿ ಮಗಳನ್ನು ನೋಡಿದ ಕೂಡಲೇ ನಾನು ಅವಳು ಕೇಳಲಿಲ್ಲ. ಯಾಕಂದ್ರೆ ಇದು ಡ್ಯೂಟಿ, ಕರ್ತನ ಬರ್ತನಾಗಿದ್ದಾನೆ ಅಂತ ಮಾಡಬೇಕೆಂಬುದಾಗಿ ಮಾಡಿದೆ, ಸ್ವಸ್ಥ ಮಾಡಿದೆ. ಅದೇ ನಮಗೋಸ್ಕರ ಕರ್ತನು ಹೊಸ ಒಡಂಬಡಿಕೆಯಲ್ಲಿ ನಾವಿಲ್ಲ ದೇವರ ಮಕ್ಕಳು ನಾವು, ನಮಗಾಗಿ ಆಗ್ತದೆ ಬೇಗ ಮಾಡ್ತಾನೆ. ಅಲ್ಲಿ ದೇವಸ್ಥಾನ ಇರ್ತಿದ್ರು ಅವರು. ನಂಬಿಕೆ ವಿಷಯದಲ್ಲಿ ಹೇಳುವಾಗ ಅಬ್ರಹಾಮನ ಅದೇ ಫೇತ್ ನಮಗೆ ಇರೋದ್ರಿಂದ ನಾವು ಅಬ್ರಹಾಮ ಮಕ್ಕಳಂತ ಎಣಿಸಲ್ಪಡ್ತದೆ. ಅಬ್ರಹಾಮನ ಮಕ್ಕಳು ಅಂದ್ರೆ ಅವನ ವಿಶ್ವಾಸಿಗಳಿಗೆ ತಂದೆ ಅಂತ ಎಣಿಸಲ್ಪಡ್ತದೆ. ನಾವು ಅಬ್ರಹಾಮನ ಮಕ್ಕಳಲ್ಲ. ನಾವು ಯಾರಾಗಿದೆ? ದೇವರ ಮಕ್ಕಳು. ಹೇಗೆ ದೇವರ ಮಕ್ಕಳಾಗಿದೆ? ದೇವರಿಂದಲೇ ಹುಟ್ಟಿದ್ದು. ಆದ್ರೆ ನಾವು ಯಾಕೋಬನ ಪತ್ರಿಕೆಯಲ್ಲಿ ಓದಿದೆ, ತನ್ನ ವಾಕ್ಯದ ಮೂಲಕ ನಮಗೆ ಅವನಿಗೆ ಜನ್ಮ ಕೊಟ್ಟರು. ವಾಕ್ಯದ ಮೂಲಕ ನಮಗೆ ಜನ್ಮ ಕೊಟ್ಟರು. ಆಮೇಲೆ ಅದರಿಂದ ದೇವರ ಮಕ್ಕಳಾಗಿರೋ ನಮಗೆ ಎಷ್ಟು ಧೈರ್ಯ ಇರಬೇಕು. ನಾವು ನಮ್ಮ ಅಪ್ಪನಿಗೆ ಏನೇ ಕೇಳಿಕೊಂಡ್ರು ಆತನ ಕೊಡುವ ಆತನಾಗಿದ್ದಾನೆ.
ಆತನ ಕೈಯಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳ ಅವರಿಗೆ ಪ್ರಾರ್ಥನೆ ಮಾಡೋಣ. ಆಮೇಲೆ ನಮ್ಮ ತಂದೆಗೆ ಪ್ರಾರ್ಥನೆ ಮಾಡ್ತೇವೆ. ಮಕ್ಕಳಿಗೆ ಮೊದಲು ಆದ್ಯತೆ ಕೊಡುವ ದೇವರು, ನಮ್ಮನ್ನು ಆದರಿಸುವ ದೇವರು ನಮ್ಮ ತಂದೆಯಾಗಿದ್ದಾನೆ. ಆಮೇಲೆ ಆತನ ಸ್ತ್ರೀಗಳ ಮಗಳಿಗೆ ಮಾಡಿದಕ್ಕೆ ಎಷ್ಟು ಹೆಚ್ಚಾಗಿ ನಮಗೆ ಯಾಕೆ ಮಾಡಿದ್ದಾರೆ. ನಾವು ಏನೇ ಕೇಳಿದ್ರು, ನಾವು ಈ ದೇಶವನ್ನು ಕೇಳುವಾಗ, ಒಂದು ಜೀವನವನ್ನು ಕೇಳುವಾಗ, ಕಳೆದ 800 ಕೋಟಿ ಜನರಿಗೆ ಸ್ವಾರ್ಥೆಯನ್ನು ಮುಟ್ಟಿಸಬೇಕೆಂಬುದು ಕೇಳುವಾಗ, ಅದಕ್ಕೆ ಬೇಕಾಗುವ ಸಾಮರ್ಥ್ಯ, ಅಭಿಷೇಕ, ಅದಕ್ಕೆ ಬೇಕಾದ ತಿಳುವಳಿಕೆ, ಆತ್ಮಜ್ಞಾನವು, ಕೃಪಗಳು ನಮ್ಮ ಮೇಲೆ ಎಷ್ಟು ಹೇರಳವಾಗಿ ಕೊಡುವಪ್ಪನು.